ಹೆಸರೇ ಹೇಳುವಂತೆ ಲಲಿತಾ ಮಾತೆಯನ್ನ ಸಾವಿರಾರು ಬೇರೆ ಬೇರೆ ಹೆಸರುಗಳಲ್ಲಿ ಸ್ತುತಿಸುವುದೇ ಲಲಿತಾ ಸಹಸ್ರನಾಮಾವಳಿ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಸಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸತ್ಕಚ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅಷ್ಟಮೀ ಚಂದ್ರ ವಿಭ್ರಾಜ ದಳಿಕಸ್ಥಲ ಶೋಭಿತ ಮುಖಚಂದ್ರ ಕಳಂಕಾಭ ಮೃಗನಾಭಿವಿಶೇಷಕ. ಟೀಚರ್ ಅಮ್ಮ, ನನ್ಗೊಂದು ಅನುಮಾನ. ಕೇಳು. ಆ ತಾಯಿ ಒಬ್ಳೇ ಅಲ್ವಾ? ಅವಳನ್ನ ಯಾಕೆ ನಾವು ಸಾವಿರಾರು ಹೆಸರುಗಳಿಂದ ಅರ್ಚನೆ ಮಾಡಬೇಕು? ಒಂದು ಮರದಲ್ಲಿ ಒಂದು ಗಿಡದಲ್ಲಿ ಬಿಡೋ ಹೂಗಳು ಒಂದೇ ಥರದ್ದಲ್ವಾ? ಆದರೂ ಆ ಗಿಡದಲ್ಲಿ ಮರದಲ್ಲಿ ಎಷ್ಟೊಂದು ಹೂಗಳು ಬಿಡತ್ತಲ್ವಾ? ನೀರಿನಲ್ಲಿರೋ ಮೀನುಗಳು ಒಂದೇ ಆದರೂ ಅದರಲ್ಲಿ ಲಕ್ಷಾಂತರ ರೂಪಗಳು. ಮನುಷ್ಯರ ರೂಪ ಒಂದೇ ಆದರೂ ಅವರ ಗುಣಗಳು ಬೇರೆ ಬೇರೆ. ಹಾಗೆ ಆ ತಾಯಿನ ಅನೇಕ ರೀತಿಯಲ್ಲಿ ಅನೇಕ ಹೆಸರಿನಲ್ಲಿ ಸ್ತುತಿ ಮಾಡಿದ್ರೆ ನಮಗೂ ತೃಪ್ತಿಯಾಗತ್ತೆ, ಆ ತಾಯಿನೂ ಸುಪ್ರೀತಳಾಗ್ತಾಳೆ. ಈಗ ಮುಂದುವರ್ಸೋಣ. ವಕ್ರಲಕ್ಷ್ಮೀ ಪರಿವಾಹ ಚಲನ್ಮೀನಾಭಲೋಚನ ನವಚಂಪಕ ಪುಷ್ಪಾಭನಾಸ ದಂಡ ವಿರಾಜಿತ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಕದಂಬ ಮಂಜರಿ ಕ್ಲುಪ್ತ ಕರ್ಣಪೂರ ಮನೋಹರ ತಾಟಂಕಯುಗಲೀಭೂತ ತಪನೋಡುಪಮಂಡಲ ಪದ್ಮರಾಗ ಶಿರಾದರ್ಶ ಪರಿಭಾವಿ ಕಪೋಲಭೂ. ಅಮ್ಮ ತಾಯಿ, ಹಿಂದಿನ ಜನ್ಮದಲ್ಲಿ ಚಕ್ರಾಪುರಿಯ ರಾಜ ಮಧುಕೇಶ್ವರನ ಮಗಳು ಮಯೂರಿ ದೇವಿಯನ್ನ ಕೊಲ್ಲೋದಕ್ಕೆ ಒಗ್ಗೂಡಿದ್ದು 3 ಜನ. ಸೇನಾಧಿಪತಿ ರಾಜಗುರು ಮತ್ತು ನಾನು ಈಗ ಮರು ಜನ್ಮವೆತ್ತಿದ್ದೇವೆ. ನಾನು ಮತ್ತು ರಾಜ್ಗುರು ಇಲ್ಲಿದ್ದೇವೆ. ಆ ಸೇನಾಧಿಪತಿ ಯಾರು, ಎಲ್ಲಿದ್ದಾನೆ, ಯಾವ ಭೂಪ್ರದೇಶದಲ್ಲಿದ್ದಾನೆ ತಿಳಿಸಿಕೊಡು ತಾಯೇ, ತೋರಿಸ್ಕೊಡು.